ವಿಶೇಷವಾಗಿ ಫ್ರೆಂಡ್ ಅವರ ಓಪನಿಂಗ್ ಬಂದಿದ್ದೀರಾ, ಈಗ ಮೊಬೈಲಿಂದ ತೆಗೀರಿ ಸರ್. ಖುಷಿ ಆಗುತ್ತೆ. ಇದು 4ನೇ ಬ್ರಾಂಚು ಆ್ಯಂಡ್ ಏನೇ ಮಾಡಿದ್ರು ಐ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್. ಆ್ಯಂಡ್ ಈ ಥರ ಬೆಳೀತಾ ಇರೋದು ನಮ್ಮ ಇಂಡಸ್ಟ್ರಿ, ನಮ್ಮ ಚಂದನ್ ಅವರು ಬೆಳೀತಾ ಇರೋದು ತುಂಬ ಖುಷಿ ಇದೆ. 400 ಆಗಲಿ ಅಂತ ಹೇಳ್ತೀನಿ. ಬಿರಿಯಾನಿ ಟೇಸ್ಟ್ ಮಾಡಿದ್ರೆ ಬಿರಿಯಾನಿ, ಮಂಡಿಪೇಟೆ ಬಿರಿಯಾನಿ ಅಂದರೆ ನನಗೆ ತುಂಬ ಇಷ್ಟ. ಅದೇ ಬಿಗ್ ಬಾಸ್ ಮಾಡಿದಾಗ ಕೂಡ ಹೇಳ್ತಾ ಇದ್ದೆ, ಎಲಿಮಿನೇಟ್ ಆದರೆ ಫಸ್ಟ್ ಇಲ್ಲಿ ಬಂದು ಬಿರಿಯಾನಿ ತಿಂದ್ಬಿಟ್ಟು ಮನೆಗೆ ಹೋಗ್ತೀನಿ ಅಂತ. ಮಂಡಿಪೇಟೆ ಪಲಾವ್ ಇಸ್ ಆಲ್ವೇಸ್ ಫೇವ್ರೇಟ್. ಇಲ್ಲಿ ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್ ಕೂಡ ತುಂಬ ಟೇಸ್ಟ್ ಇದೆ. ಕಿಚ್ಚ ಸುದೀಪ್ ಸರ್ ಬಂದಿದ್ದಾರೆ ಸರ್ ಇಲ್ಲಿಗೆ ಸ್ಪೆಷಲ್. ಇವತ್ತೇ ಭೇಟಿ ಆಗಿರ್ಬೇಕಂತ ಭೇಟಿ ಆಗಿದ್ರೆ ಇಲ್ಲ ಅಂದರೆ ಅವರು ಬ್ಯುಸಿ ಇದ್ರು, ನೀವೇ ಬಿಡಲಿಲ್ವಲ್ಲ ಭೇಟಿ ಆಗೋದಕ್ಕೆ. ಸೊ ಹಂಗೆ ಹೊರಟ್ಬಿಟ್ರು. ಡಿಸ್ಕಷನ್ ಆಗಿದೆ, 2 ಪ್ರಾಜೆಕ್ಟ್ ಸೈನು ಆಗಿದೆ. ಬಟ್ ಪ್ರೊಡಕ್ಷನ್ ಹೌಸ್ ಕಡೆಯಿಂದನೇ ಅನೌನ್ಸ್ ಮಾಡಿದ್ದಾರೆ. ಸುದೀಪ್ ಸರ್ ಜೊತೆ ಮಾಡ್ತಿದ್ದೀರಾ ಅಂತ ಇಷ್ಟರಲ್ಲೇ ನ್ಯೂಸ್ ಎಲ್ಲ ಹೇಳ್ತೀನಿ. ಪ್ರೊಡಕ್ಷನ್ ಹೌಸ್ ಕಡೆಯಿಂದನೇ ಸುಮಾರು ಸೋಷಿಯಲ್ ವರ್ಕ್ಗಳು ಮಾಡ್ತಾ ಇರ್ತಾರೆ. ನಿಮ್ಮ ಮುಖಾಂತರ ಅಥವಾ ಫ್ರೆಂಡ್ಸ್ ಜೊತೆಗೆ ಸೇರ್ ಮಾಡ್ತಾ ಇರ್ತಾರೆ. ನಾನು 7 ವರ್ಷದಿಂದ ಮಾಡ್ತಾನೆ ಬಂದಿದ್ದೀನಿ. ಆ್ಯಂಡ್ ನನ್ನ ಜೊತೆ ಕೊಲಾಬ್ರೇಟ್ ಆಗಿ SMR ಅವರಾಗಲಿ ಇನ್ನೊಬ್ಬರಾಗಲಿ ಬಂದು ಜೊತೆನ ಕೈ ಜೋಡಿಸ್ತಾ ಇದ್ದಾರೆ. ಅಕ್ಕಾನು ಅವ್ರದ್ದು ಸ್ಕೂಲ್ಗೆ ಏನು ಪೇಂಟ್ ಮಾಡ್ತಾರೆ, ಇವಾಗ ಅವ್ರ ಜೊತೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂಥರ ಖುಷಿ ಕೊಡೋ ವಿಷಯ ಅದೆಲ್ಲ. ಸೊ ನನಗೆ ಪರ್ಸ್ನಲಿ ಸೋಷಿಯಲ್ ಮೀಡಿಯಾಗಾಗಲಿ ಅಥವಾ ಮೀಡಿಯಾಗಾಗಲಿ ಮಾಡೋ ಕೆಲಸಗಳೆಲ್ಲ ದೆನ್ ಮುಂದಕ್ಕೂ ಒಂದಷ್ಟು ಕೆಲಸ ಮಾಡಬೇಕು ಅಂತ. ಟ್ರಸ್ಟ್ ಅದೆಲ್ಲ ಇಂಟ್ರೆಸ್ಟೇ ಇಲ್ಲ ಸರ್. ಇದೆಲ್ಲ ನನ್ನ ತೃಪ್ತಿಗೆ ಮಾಡ್ತಾ ಇರೋದು. ಟ್ರಸ್ಟ್ ಮಾಡಿಕೊಂಡು ಅದಕ್ಕೆ ಫಂಡ್ಸ್ ತೊಗೊಂಡು ನಾನಲ್ಲ. ಅದು ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ನಾನು ದುಡ್ದಿರೋದ್ರಲ್ಲಿ ಅದರಲ್ಲಿ ಮಾಡ್ತೀನಿ ಹೊರತು ಯಾರ ಹತ್ರನೂ ಸಹಾಯ ತೊಗೊಂಡು ಮಾಡೋ ಕೆಲಸಗಳಲ್ಲ. ಥ್ಯಾಂಕ್ ಯು ಸರ್.